ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಚಂದ್ರ ಜ್ಞಾನಾಗಮ ಮ್ಯೂಟ್ ಮಾಡ್ಕೊರಿ. ಶ್ರೀಮದ್ ಚಂದ್ರ ಜ್ಞಾನಾಗಮ ಲಿಂಗವಂತ ಪಾಶುಪತ ಧರ್ಮ ಚಂದ್ರ ಜ್ಞಾನಾಗಮ ಚಂದ್ರಿಕೆ, ಈ ಒಂದು ಗ್ರಂಥವನ್ನು ವಿಶ್ಲೇಷಣೆ ಮಾಡಿದವರು ಡಾಕ್ಟರ್ ಜಯಚೇನಿ ಸೂರ್ಯ ಸಿಂಹಾಸನಾಧೀಶ್ವರರು. ಇವರು ಈ ಒಂದು ಶಿವಾಗಮ ಎಲ್ಲಿಂದ ಬಂತು ಅಂತಂದ್ರೆ, ಪರಶಿವನ ಪಂಚಮುಖಗಳಲ್ಲಿ 4 ಮುಖಗಳಿಂದ 4 ವೇದಗಳು ಹೊರಹೊಮ್ಮಿ 5ನೇ ಮುಖದಿಂದ 28 ಶಿವಾಗಮಗಳು ಹೊರಹೊಮ್ಮುತ್ತವೆ. ಆ 28 ಶಿವಾಗಮಗಳನ್ನು ಓದುವುದಕ್ಕಿಂತ ಚಂದ್ರ ಜ್ಞಾನಾಗಮ ಅನ್ನೋದು ಅತಿ ಮುಖ್ಯವಾದದ್ದು. ಅದಕ್ಕೆ ಇದನ್ನು ನಾವು ಹೇಳ್ತಾ ಇದ್ದೀವಿ. ಈ ಚಂದ್ರ ಜ್ಞಾನಾಗಮದೊಳಗ ಪೊಡಮಡಿಕೆ ಪ್ರಾರ್ಥನೆ ಅಂತ ಮೊದಲನೇ ಪಟಲ ಹೋದವಾರ ಮುಗಿತು. ರೆಕಾರ್ಡಿಂಗ್ಸ್ ಎಲ್ಲ ಕಳಿಸಿವಿ. ಪೊಡಮಡಿಕೆ ಅಂದ್ರೆ ನಮಸ್ಕಾರ ಮತ್ತೆ ಪ್ರಾರ್ಥನೆ, ವಂದಿಸಿ ಪ್ರಾರ್ಥನೆ ಮಾಡಿ ಇವತ್ತ 2ನೇ ಪಟಲ ಆರಂಭ ಆಗ್ತಾ ಇದೆ. ಗುರು ತತ್ವ ನಿರೂಪಣ ಅಂತ. ಈ ನಮ್ಮ ಪಾಠ ಏನದ, ಇದು ಇನ್ನೊಂದಿಷ್ಟು ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಲಿಕ್ಕೆ ಹೊರತು ಇದನ್ನು ಹತ್ತಿ ಮಾಡ್ಲಿಕ್ಕೆ ನೋಡಬಾರ್ದು. ಯಾಕಂದ್ರೆ ನಮ್ಮ ಪಾಠದಿಂದ ಯಾರಿಗೆ ಡಿಸ್ಟರ್ಬೆನ್ಸ್ ಇಲ್ಲ. ವಾಕಿಂಗ್ ಮಾಡೋರು ವಾಕಿಂಗ್ ಮಾಡ್ಬೋದು, ಊಟ ಮಾಡೋರು ಊಟ ಮಾಡ್ಬೋದು, ಅಡಿಗೆ ಮಾಡೋರು ಅಡಿಗೆ ಮಾಡ್ಬೋದು. ಇದನ್ನು ಕೇಳ್ಕೊಂತ ನಿಮ್ಮ ಕೆಲಸ ಎಲ್ಲ ಮಾಡಬೇಕು. ಆದ್ರೆ ಒಂದು ಗಾಡಿ ಮೇಲೆ ಹೋಗೋರು ಕೇಳಬಾರ್ದು ಅಷ್ಟೇ. ಗಾಡಿ ನಡೆಸೋರು ಕೇಳಬಾರ್ದು. ಮತ್ತು ನಿದ್ದೆ ಹಚ್ಚಿದವ್ರಿಗಂತೂ ಉಪಯೋಗ ಇಲ್ಲ. ಇವರಿಬ್ಬರಿಗೆ ಬಿಟ್ರೆ ಉಳಿದವ್ರಿಗೆ ಯಾರಿಗೂ ಇದರಿಂದ ಡಿಸ್ಟರ್ಬೆನ್ಸ್ ಇಲ್ಲ. ಸುಮ್ಮನೆ ತಲೆ ಕೆಡಿಸ್ಕೋಬೇಡ್ರಿ. ಇದು ಭಾಳ ಹೊತ್ತು ಹೇಳ್ತಾರ, ಭಾಳ ಟೈಮ್ ತಗೋತದ. ನೀವು ವಾಕಿಂಗ್ ಹೋಗಾಗ ಮೊಬೈಲ್ ಹಿಡ್ಕೊಂಡೇ ಓದ್ತೀರಿ. ಮೊಬೈಲ್ ಮನೆಗೆ ಇಟ್ಟು ಓದ್ತೀರಾ? ಮೊಬೈಲ್ ಯಾವಾಗ ತಗೊಂಡು ವಾಕಿಂಗ್ ಹೋಗೋರಿಗೆ ಸತ್ಸಂಗ ಕೇಳಕ್ ಬ್ಯಾಡ್ ಅನ್ನಿಸ್ತದ. ಅಡಿಗೆ ಮಾಡೋರಿಗೆ ಅಡಿಗೆ ಮಾಡಾಗ ಮೊಬೈಲ್ ಸೈಡಿಗೆ ಚಾಲು ಇಟ್ಟು ಮಾಡ್ಲಕ್ ಬ್ಯಾಡ್ ಅನ್ನಿಸ್ತದ. ಊಟ ಮಾಡೋರು ಟಿವಿ ನೋಡ್ಲಕ್, ಊಟ ಮಾಡ್ಲಕ್ ಟಿವಿ ನೋಡ್ಕೊತ ಊಟ ಮಾಡ್ಲಕ್ ಬರ್ತದ. ಈ ಸತ್ಸಂಗ ಕೇಳ್ಕೊತ ಊಟ ಮಾಡ್ಲಕ್ ಬರಂಗಿಲ್ಲ. ಯಾರಿಗೂ ತೊಂದರೆ ಇಲ್ಲ ಇದರಿಂದ. ಇದರ ಸಮಯದ ಬಗ್ಗೆ ತಲೆ ಕೆಡಿಸೋಳಕ್ ಹೋಗ್ಬೇಡ್ರಿ. ಇದರ ಜೊತೆಗೆ ನೀವು ಹೆಜ್ಜೆ ಹಾಕ್ರಿ ಹೊರತು ನಿಮಗೆ ನಿಮ್ಮಂಗ ಇದಕ್ಕೆ ಹೆಜ್ಜೆ ಹಾಕ್ಲಕ್ಕ ಏನು ಕಂಟ್ರೋಲ್ ಮಾಡೋ ವಿಚಾರ ಮಾಡಬೇಡ್ರಿ. ಇಲ್ಲಿ ಗುರುತತ್ವ ನಿರೂಪಣ, ಇಲ್ಲಿ 2ನೇ ಪಟಲ ಗುರುತತ್ವ ನಿರೂಪಣ. 1ನೇ ತತ್ವದೊಳಗೆ ಏನ್ ಹೇಳಿದ್ರು? ಪಶು ಪಾಶ ಪತಿ. ಪಶು ಅಂತಂದ್ರೆ ಬರೀ 4 ಕಾಲಿನ ಪ್ರಾಣಿಗಳು ಅಷ್ಟೇ ಪಶುಗಳಲ್ಲ. ಯಾವ 2 ಕಾಲಿನ ಪ್ರಾಣಿಗಳು ಮನುಷ್ಯರಿದ್ರೂ ಸಹಿತ ಕೇವಲ ಸಂಸಾರಕ್ಕೆ ಅಷ್ಟೇ ಬಡದಾಡಿ ಈ ಪರಮಾರ್ಥ ಸಾಧನೆಯನ್ನ ಯಾರು ಮರಿತಾರ ಅವರೆಲ್ಲ ಪಶುಗಳೇ. ಈಗ ನೋಡ್ರಿ, ನಮ್ಮ ಸತ್ಸಂಗ 5:15 ಚಾಲು ಆಗ್ತದನ್ನ ಒಂದು 4 ಮಂದಿ ಲೆಫ್ಟ್ ಆಗಿಬಿಡ್ತಾರೆ. ಅವ್ರಿಗೆ ಏನಂತೀರಿ? ಇದಕ್ಕೆ ಅವ್ರಿಗೆ ಸಂಬಂಧ ಆದ ಇಲ್ಲ. ಮಂತ್ರ ಕಲಿತಾರ, ಆದ್ರೆ
ಜ್ಞಾನ ಚಾಲು ಆಯ್ತಂದ್ರೆ ಲೆಫ್ಟ್ ಆಗಿಬಿಡ್ತಾರೆ. ಮತ್ತು ಅವಕ್ಕೇನು ಅನ್ಬೇಕು? ಈ ಆಗಮದ ಪ್ರಕಾರ ಮತ್ತು ಪಶುಗಳೇ. ಯಾಕಂದ್ರೆ ಇದು ಸಂಬಂಧ ಇಲ್ಲ. ಈಗ ಬೆಳಕು ಬಂತು ಅಂದ್ರೆ ನಿಶಾಚರ ಪ್ರಾಣಿಗಳು ಓಡೋಗ್ಬಿಡ್ತಾವಂತ. ಎಷ್ಟೋ ಕಾಲದ ಕತ್ತಲೆ ತುಂಬಿದ ಮನೆಯೊಳಗೆ ಯಾರೋ ಒಬ್ಬರು ಖರೀದಿ ಮಾಡಿದ್ರಂತ. ಖರೀದಿ ಮಾಡಿದ್ರೆ ಅದರೊಳಗೆ ಮೊದಲು ಹೋಗಿ ಬಾಗಿಲ ತೆರೆದು ದೀಪ ಹಚ್ಚಿದ್ರಂತ. ದೀಪ ಹಚ್ಚಿದ ಕೂಡಲೇ ಅದರೊಳಗೆ ಎಷ್ಟೋ ವರ್ಷದಿಂದ ಆ ಜೀವಿಗಳು, ಕತ್ತಲೆಯಲ್ಲಿ ಇರಬೇಕಾದ ಜೀವಿಗಳು ಅದರೊಳಗೆ ಇರ್ತಾವ. ಯಾವಾಗ ಬೆಳಕು ಬಂತು ಇಲ್ಲಿ ನಮ್ಮ ಕೆಲಸ ಇಲ್ಲ ಅಂತ ಹೊರಗೆ ನಡೆದವು. ಹಂಗಾಗ್ತವೆ. ಅದಕ್ಕೆ ಜ್ಞಾನದ ವಿಚಾರ ಹೇಳುವಾಗ ಉತ್ಸಾಹದಿಂದ ಕೇಳಿ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು. ಅದರ ಬದಲಿಗೆ ಏನು ಮಾಡ್ತಾವ ಅಂತಂದ್ರೆ ಲೆಫ್ಟ್ ಆಗಿಬಿಡ್ತಾವ. ಅದಕ್ಕೆ ಪಶು ಅಂತಂದ್ರೆ ಕೇವಲ ಸಂಸಾರಕ್ಕೆ ಬಡದಾಡವ ಪಶು. ಆ ಪಶುಗಳಿಗೆ ಪಾಶ ಎಷ್ಟದಾವ ಅಂದ್ರೆ 24 ಪಾಶಗಳು. ಯಾವುವು? ಅಶುದ್ಧ ತತ್ವಗಳು. ಏನೇನದವ? ಕೈ, ಕಾಲು, ಬಾಯಿ, ಗುದ, ಗುಯ್ಯ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಮನಸ್ಸು, ಆಸಕ್ತಿ, ಬುದ್ಧಿ, ಚಿತ್ತ, ಅಹಂಕಾರ, ಪೃಥ್ವಿ, ಜಲ, ತೇಜ, ಆಕಾಶ, ವಾಯು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವೆಲ್ಲ ಏನದವ? ಹಗ್ಗಗಳಿದ್ದಂಗೆ ಅದಾವ. ಈ ಹಗ್ಗಗಳು ಪಾಶ. ಈ ಪಾಶಗಳು ಆ ಜೀವನಿಗೆ ಹಾಕ್ಯಾನ. ಯಾರು? ಪಶುಪತಿ. ಹಾಕಿ ಏನ್ ಮಾಡ್ಲಕತ್ತಾನ? 24 ಪಾಶಗಳನ್ನ ಹಾಕಿ. ಇದು ಹೆಂಗದಂತಂದ್ರ ಜೀವ ಯಾರು ಹೆಂಡತಿ? ಪಶು ಯಾರು ಹೆಂಡತಿ? ಅದು ಪಶುವಿನ ಗಂಡ ಯಾರು? ಪಶುಪತಿ. ಪಶುಪತಿ ಪತಿ ಅವ. ಪಶುವಿನ ಪತಿ. ಪಶು ಅಂದ್ರೆ ಪತ್ನಿ. ಪತಿ ಅಂತಂದ್ರೆ ಅದು ಗಂಡ ಶಿವ. ಈಗ ಏನ್ ಮಾಡ್ತದ ಅದು? ಪಶುವಿಗೆ 24 ಈ ತರ ಪಾಶಗಳ ಹಾಕಿ ಸಡ್ಲಿ ಬಿಟ್ಟಾನ. ಅವು ಏನು 24 ಜನ ಪರಪುರುಷರಿದ್ದಂಗ. ಪತಿ ಪರಮಾತ್ಮ. ಇವು 24 ಏನವ? ಇವು ಪರಪುರುಷರು. ಈ ಜೀವ ಅಜ್ಞಾನಿ ಅದ. ಇದು ಜಗತ್ತಿನ ಅಭಿಮಾನಿ, ಸಂಸಾರದ ಅಭಿಮಾನಿ, ಈ ದೇಹದ ಅಭಿಮಾನಿ, ಬ್ರಹ್ಮಾಂಡದ ಅಭಿಮಾನಿ, ಪಿಂಡಾಂಡದ ಅಭಿಮಾನಿ, ಸಂಸಾರದ ಅಭಿಮಾನಿ ಅದ ಈ ಜೀವ. ಈ ಜೀವ ಏನ್ ಮಾಡ್ತದ? ತನ್ನ ಪತಿ ಕಡೆ ಹೋಗದ ಬಿಟ್ಟು ಆ ಪರಪುರುಷರೇನದರ ಪರಪುರುಷರ ಆಕರ್ಷಣೆಗೆ ಒಳಗಾಗ್ತದ. ಇವು 24 ಅಶುದ್ಧ ತತ್ವಗಳು ಏನದವ? ಆ ಪರಮಾತ್ಮ ಏನ್ ಮಾಡ್ಯಾನ? ಅವುಗಳನ್ನ ಅದರ ಜೀವದ ಸುತ್ತಮುತ್ತ ಹರವಿ ಪರೀಕ್ಷೆ ಮಾಡ್ಲಕತ್ತಾನ. ಇದು ನನ್ನ ಮೇಲೆ ಎಷ್ಟರ ಮಟ್ಟಿಗೆ ನಿಷ್ಠೆ ಉಳ್ಳದ್ದು ಆದ ಈ ಜೀವ ಅಂತ. ನನ್ನ ಮೇಲೆ ನಿಷ್ಠೆ ಉಳ್ಳದ್ದಾಗಿತ್ತು ಅಂತಂದ್ರೆ ಅವೆಲ್ಲವನ್ನ ಮೀರಿ ಬರ್ತದೆ. ನನ್ನ ಮೇಲೆ ನಿಷ್ಠೆ ಇಲ್ಲ ಅಂತಂದ್ರೆ ಅದು ಲೋ ಕ್ವಾಲಿಟಿ ಜೀವ, ಬರೀ ಸಂಸಾರಕ್ಕೆ ಬಡದಾಡ್ಕೋತ ಅಲ್ಲೇ ಇರ್ತದ. ಅದಕ್ಕೆ ಜೀವದ ಸ್ವಭಾವನೇ ಅದೇನದ? ಆ 24 ಅಶುದ್ಧ ತತ್ವಗಳೇನದವಲ್ಲ, ಆ ತತ್ವದೊಳಗೆ ಅದು ಅಭಿಮಾನ ಪಟ್ಟು ಅದರಾಗೆ ಬಡದಾಡೋದು ಅದು ಜೀವದ ಸ್ವಭಾವ. ಅಂತ ಸ್ವಭಾವವನ್ನ ಮೀರಿ ಪಶುವನ್ನ ಪಶುಪತಿ ಕಡೆ ಬರ್ಬೇಕಾದ್ರೆ ಏನಾಗ್ಬೇಕೀಗಲ್ಲಿ? ಪಶುಪತಿ ಕಡೆ ಬರಂಗಾಗಬೇಕಾದ್ರೆ ಏನ್ ಬೇಕಾಗಿದೆ? ಈಗ ಅಲ್ಲಿ ಗುರು ಬರ್ಬೇಕಾಗ್ಯಾನ. ಆ ಪಶುವನ್ನ ಇವೆಲ್ಲ ನಿನ್ನವಲ್ಲ, ಇವು ಪರಪುರುಷರು, ನಿನ್ನ ಪತಿ ಅಲ್ಲದನ. ಹಿಂಗಾಗಿ ನಿನ್ನ ಪತಿ ಕಡೆ ನೀವು ಹೋಗು. ಇವುದ್ರ ಸಂಗಟ ಯಾಕೆ ಬಡದಾಡಿ ನಿನ್ನ ಆಯುಷ್ಯ, ಶಕ್ತಿ, ಸಾಮರ್ಥ್ಯ ಹಾಳು ಮಾಡ್ಕೋತಿದ್ದೆ ಅಂತೇಳಿ ಗುರು ಆದವನ್ ಏನ್ ಮಾಡ್ತಾನ? ಬಹಿರ್ಮುಖಿಯಾಗಿ, ವಿಷಯ ಸಮ್ಮುಖಿಯಾಗಿ, ಆತ್ಮ ವಿಮುಖಿಯಾಗಿ, ಚಂಚಲ ಪ್ರವೃತ್ತಿ ಉಳ್ಳಂತ
ಆ ಪಶು ಸಮಾನವಾದಂತ ಮನಸ್ಸನ್ನ ಏನ್ ಮಾಡ್ತಾನ, ಅಂತರ್ಮುಖಿ ಮಾಡ್ತಾನ. ಒಂದು ಇಷ್ಟಲಿಂಗನೋ ಮತ್ತೆ ಒಂದು ದೇವರ ಮೂರ್ತಿನೋ ಒಂದು ಮಂತ್ರನೋ ಏನೋ ಕೊಟ್ಟು ಹೊರಗಿನ ಆ ವಿಷಯ ಭೋಗಗಳಿಂದ ವಿಮುಖಿ ಮಾಡಿ, ಅಂತರ್ಮುಖಿ ಮಾಡಿ, ಆತ್ಮ ಸಮ್ಮುಖಿ ಮಾಡಿ, ಅದಕ್ಕೆ ತನ್ನ ಸ್ವರೂಪದ ದರ್ಶನ ತಾನು ಮಾಡ್ಕೊಳ್ಳಂಗ ವ್ಯವಸ್ಥೆ ಮಾಡ್ತಾನೆ. ಅದೇ ಶಿವಯೋಗ ಸಾಧನ. ಶಿವ ಅಂದ್ರೆ ತಾನೇ, ತನ್ನ ಸ್ವರೂಪ. ತನ್ನ ಸ್ವರೂಪವನ್ನು ತಾನು ನೋಡ್ಕೊಳ್ಳೋದು ಬಿಟ್ಟು ಆ ತನ್ನ ವೃತ್ತಿ ಏನ್ ಮಾಡ್ಲಿಕ್ಕತ್ತದ, ಬಹಿರ್ಮುಖಿಯಾಗಿ ಆ ಪಂಚ ಇಂದ್ರಿಯಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಅಂತಃಕರಣ, ಭೂತ ಮತ್ತ ವಿಷಯ ಅವೇನೇನದವ ಅವೆಲ್ಲ ಓಸು ಕೂಡಿ ಬರ ಹೊರಗೆ ಆ ಹೊರಗಿಂದೊಳಗೆ ಎಷ್ಟು ಬಡದಾಡಿದ್ರು ಮತ್ತ ಅಂತರ್ಮುಖಿಯಾಗಿ ತನ್ನ ಸಾಧನೆ ಮಾಡಲಿಲ್ಲ ಅಂತಂದ್ರೆ ಪುನರ್ಜನ್ಮಕ್ಕೆ ಕಾರಣ ಆಗ್ತದ. ಗರ್ಭವಾಸ 9 ತಿಂಗಳು ಮತ್ತ ಅಲ್ಲೇ ಕುಂದಿರ್ಬೇಕು ಗರ್ಭದಾಗ, ಗಟ್ಟಿಯಾಗಿ ಕುಂತು ಮತ್ತೆ ಹುಟ್ಟಿ ಬರ್ಬೇಕಾಗ್ತದ. ಆ ಗರ್ಭವಾಸನೆ ಪುನರ್ಜನ್ಮದೊಳಗೆ ಅತಿ ದೊಡ್ಡ ಶಿಕ್ಷೆ. ಹುಟ್ಟಿ ಹೊರಗೆ ಬಂದ ಮೇಲೆ ಯಾವ ಜೈಲ್ನಾಗೂ ಅಂತ ಶಿಕ್ಷೆ ಸಿಗಂಗಿಲ್ಲ. 9 ತಿಂಗಳು ತಾಯಿ ಗರ್ಭದಾಗಿರೋದೇ ದೊಡ್ಡ ಶಿಕ್ಷೆ ಅದು. ಈ ಜನ್ಮದಾಗ ಇನ್ನೊಂದು ಸಾರಿ ಆ ತಾಯಿ ಗರ್ಭಕ್ಕೆ ಹೋಗ್ಲಾರ್ದಂಗ ನಾವು ಮೋಕ್ಷ ಹೊಂದಬೇಕು ಅಂತಂದ್ರೆ ಸದ್ಗುರುವಿಗೆ ಶರಣಾಗತನಾಗಬೇಕು. ಸಮರ್ಥ ಸದ್ಗುರುವಿಗೆ ಶರಣಾಗತನಾಗಬೇಕು. ಮತ್ತೇನ್ ಮಾಡ್ಬೇಕು, ಇದೇ ಜನ್ಮದಾಗ ನಾ ಮೋಕ್ಷ ಪಡ್ಕೋಬೇಕು, ಮತ್ತೆ ಪುನರ್ಜನ್ಮ ತಾಳಿ ಮತ್ತೆ ಗರ್ಭವಾಸಕ್ಕೆ ಬರೋದು ಬೇಕಾಗಿಲ್ಲ, ಆ ಶಿಕ್ಷೆ ಅನುಭವಿಸಕ್ಕೆ ಒಲ್ಲೆ ಅಂತ. 2ನೇದ್ದು 3ನೇದ್ದು ಸತತ ಪ್ರಯತ್ನ, ನಿರಂತರ ಸತ್ಸಂಗ, ಗುರುವಿನ ಜೊತೆಗೆ ಇದ್ದು ಗುರುವಿನ ಮಾತುಗಳು ಕೇಳ್ಕೊತ ಕಿವಿ ಗುರುವಿಗೆ ಕೊಟ್ಬಿಡ್ಬೇಕು. ಗುರುವಿನ ಬಿಟ್ಟು ಮತ್ತೆ ಬೇರೆ ಯಾವ ಶಬ್ದಗಳು ಕೇಳಿದ್ರೆ ಎಲ್ಲನೂ ನಿಮ್ಮ ಆಯುಷ್ಯ ಹಾಳು ಮಾಡಂತವೆ, ನಿಮ್ಮ ಶಕ್ತಿ ಸಾಮರ್ಥ್ಯ ಹಾಳು ಮಾಡಂತವೆ. ಕೇವಲ ಬ್ರಹ್ಮಜ್ಞಾನದ ವಿಚಾರಗಳಿಗೆ ಮೀಸಲು ಮಾಡಬೇಕು. ಕಿವಿ ಮೀಸಲು ಸುಜ್ಞಾನಕ್ಕಾಗಿ. ಅದನ್ನು ಮಾಡಬೇಕು, ನೀವು ರಿಸರ್ವ್ ಮಾಡ್ಬೇಕು. ಅದಕ್ಕೆ ಮಾಡಿದಾಗ ಈಗ 2ನೇ ಪಟಲ ಏನಪ್ಪ, ಗುರುತತ್ವ ನಿರೂಪಣ. 2ನೇ ಪಟಲ. 1ನೇ ಪಟಲದ ಹೆಸರು ಅನ್ಲಕ್ ಬರ್ತದ ಕೊಡಮಡಿಕೆ ಪ್ರಾರ್ಥನೆ. ಕೊಡಮಡಿಕೆ ಅಂದ್ರೆ ನಮಸ್ಕಾರ, ಪ್ರಾರ್ಥನೆ. ಯಾರು ಪ್ರಾರ್ಥನೆ ಮಾಡಿದ್ರು, ಯಾರಿಗೆ ಮಾಡಿದ್ರು? ಬೃಹಸ್ಪತಿ ದೇವಗುರು. ಯಾರಿಗೆ? ರುದ್ರನಿಗೆ. ಏನಂತ ಪ್ರಾರ್ಥನೆ ಮಾಡ್ದ? ಇವೆಲ್ಲ ಗೊತ್ತಾಗಬೇಕು. ಆಗಮ ಕೇಳಿಕೆ ಸುಮ್ ಗಪ್ಕೂತಾರಲ್ಲ. ಏನಂತ ಪ್ರಾರ್ಥನೆ ಮಾಡ್ದ? ಜಗತ್ತಿನ ಎಲ್ಲ ಸಾಹಿತ್ಯಗಳನ್ನ ಓದಿ ಬೇಕಾದಷ್ಟು ಶಾಣೆ ಇದ್ರೂ ಸಹಿತ, ದೊಡ್ಡ ಪಂಡಿತ ಅನಿಸ್ಕೊಂಡ್ರೂ ಸಹಿತ, ಈ ಒಂದು ಚಂದ್ರ ಜ್ಞಾನಾಗಮದ ಜ್ಞಾನ ಇರಲಿಲ್ಲ ಅಂತಂದ್ರ ಅವ ಎಂತ ಪಂಡಿತನೇ ಆಗಿದ್ರು ಸಹಿತ ಅವನೊಬ್ಬ ಪಶು ಅಂದ್ಬಿಟ್ಟ. ನೋಡ್ರಿ ಹೆಂಗದ ಇದು. ಈ ಗ್ರಂಥದ ಮಹತ್ವ ಹೇಳೋದಕ್ಕದ ಭಾಷೆ ಹೆಂಗ ಮಾಡ್ಯಾರ ನೋಡ್ರಿ. ಎಂತ ಭಾಷೆ ಬಳಸ್ಯಾರ. ಅವ ಬೇಕಾದಷ್ಟು ಎಲ್ಲ ಓದಿ ಪಂಡಿತ ಇದ್ರು ಸಹಿತ ಚಂದ್ರ ಜ್ಞಾನಾಗಮದ ಜ್ಞಾನ ಇರಲಿಲ್ಲ ಅಂತಂದ್ರೆ ಅವ ಒಬ್ಬ ಪಶುನೇ, ಅವ ಪಂಡಿತ ಅಲ್ಲ ಅಂತೇಳಿ ಯಾರು ಹೇಳಿದ್ರು? ಬೃಹಸ್ಪತಿ ಹೇಳಿ ಅಲ್ಲೇನಾದರೂ ರುದ್ರದೇವರಿಗೆ ಶರಣಾಗತರಾಗಿ ನಮಗೆ ಪಶು ಪಾಶ ಪತ್ತಿ ಅನ್ನೋದ್ರ ಬಗ್ಗೆ ನಮಗ ಪರಾಮರ್ಶೆ ಮಾಡಿ ಕೊಡು ಗುರುದೇವ ಅಂತ ಹೇಳಿ. ಹಂಗ ಏನಾಗಬೇಕಪ್ಪ ಅಂತಂದ್ರೆ, ಈ ಶಾಸ್ತ್ರಗಳ ಜ್ಞಾನ ನನಗೆ ಆಗ್ತಾ ಇಲ್ಲ, ಸರಿಯಾದ ಜ್ಞಾನ ಆಗ್ತಾ ಇಲ್ಲ, ಸರಿಯಾದ ಗುರು ಸಿಕ್ಕಿಲ್ಲ, ಮತ್ತೆ ನನಗೆ ಗುರು ಇದ್ರು ಸಹಿತ ಅವ್ರ ಪಾಠ ಅಟೆಂಡ್ ಆಗ್ಲಕ್ ಆಗ್ತಾ ಇಲ್ಲ, ಮನಸ್ಸು ಬರ್ತಾ ಇಲ್ಲ, ಶಾಸ್ತ್ರ ಓದ್ಲಕ್ ಮನಸ್ಸು ಬರ್ತಾ ಇಲ್ಲ, ಓದಿದ್ರು ತಿಳಿತಾ ಇಲ್ಲ. ಇಂಥವು ಎಂದರೆ ದುಃಖ ಆಗ್ಯಾವ ಮನುಷ್ಯ. ಮಕ್ಕಳ ಮದುವೆ ಆಗಿಲ್ಲ, ಸಾಲಿ ಕಲೀಲಕ್ಕ ರಿಸಲ್ಟ್ ಸರಿಗೆ ಬರ್ತಾ ಇಲ್ಲ, ಪಗಾರ ಸರಿಗೆ ಬಂದಿಲ್ಲ, ಇನ್ಕ್ರಿಮೆಂಟ್ ಸಿಕ್ಕಿಲ್ಲ, DA ಸಿಕ್ಕಿಲ್ಲ,
ಹೊಲ ಮನಿಗಳು ಮಳಿ ಬಂದಿಲ್ಲ ಇಂಥ ಚಿಂತೆ ಮಾಡ್ತಾರ. ಮಳಿ ಬಂದಿಲ್ಲ ಅಂತ ಚಿಂತೆ ಮಾಡ್ತಾರ, ಜ್ಞಾನ ಬಂದಿಲ್ಲ ಅಂತ ಒಬ್ಬವರ ಚಿಂತೆ ಮಾಡವನ. ನೀನು ಮೋಕ್ಷ ಸಾಧನೆ ಮಾಡಕ್ಕೆ ನನಗೆ ಜ್ಞಾನನೇ ಆಗ್ತಾ ಇಲ್ಲ ತಳವ ಅವರ ಒಬ್ಬನೇ ಅದನ. ನಾರದರು ಅಳ್ಕೋತ್ ಕೂತಿದ್ರತ್ತ ರೋಡ್ ಮೇಲೆ, ರಸ್ತೆ ಒಳಗೆ ನಾರದ ಅಳ್ಕೋತ್ ಕೂತಿದ್ರಂತ. ಎಷ್ಟು ದುಃಖ ಅಂದ್ರೆ ಭಯಂಕರ ದುಃಖಿಸಿ ಅಳ್ಳಕತ್ತಿದ್ರಂತ. ಅವಾಗ ವ್ಯಾಸ ಮಹರ್ಷಿ ದಾರಿಗೆ ಬರ್ಲಕತ್ತಿದ್ನಂತ. ಯಾಕಪ್ಪ ಅಳ್ಳಕತ್ತಿದಲ್ಲ, ಏನ್ ಮಾಡ್ಬೇಕು, ದುಃಖ ಆಗ್ಯದ, ಏನ್ ಮಾಡ್ಬೇಕಂತ ತಿಳಿಯವಲ್ದು, ಬಹಳ ದುಃಖ ಆಗ್ಬಿಟ್ಟದ. ಏನು ದುಃಖ ಆಗ್ಯದಪ್ಪ, ನಿನಗೇನು ಹೆಂಡ್ರ ಮಕ್ಕಳ ಸಂಸಾರ ಎಲ್ಲ ಇದ್ದವ್ರೇ ಆರಾಮದಾರ, ನೀ ನೋಡಿದ್ರೆ ಸುಮ್ಮನೆ ಅಳಕತ್ತಿದಲ್ಲ ರೋಡ್ ಮೇಲೆ ಕೂತಿ, ಅದಕ್ಕೆ ಅಳತ್ತಿದ್ದೀನಿ. ನೀನು ಏನಿಲ್ಲ, ವೇದಗಳು, ಆಗಮಗಳು, ಶಾಸ್ತ್ರಗಳು, ಉಪನಿಷತ್ತುಗಳು, ಪುರಾಣಗಳು ಏನೇನದವ ಎಲ್ಲ ಓದಿ ಮುಗಿಸಿಬಿಟ್ಟಿನಿ. ಆದ್ರೂ ನನಗೆ ಮೋಕ್ಷ ಆಗ್ತಾ ಇಲ್ಲ, ಅದಕ್ಕೆ ನನಗೆ ಅಳು ಬರ್ಲಕ್ಕ. ಇದು ಜ್ಞಾನಿಗಳ ದುಃಖ. ಇದು ಜ್ಞಾನಿಗಳ ದುಃಖ. ಅನುಸಂಧಾನ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಶಾಸ್ತ್ರಜ್ಞಾನ ಎಲ್ಲ ಇದ್ರು ಸಹಿತ ಆ ಪರಮಾತ್ಮನ ಅನುಸಂಧಾನ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಗ್ಲಾರ್ದಕ್ಕೆ ದುಃಖ 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 ಪಡ್ತಿದ್ನಂತ. ಅವಾಗ ವ್ಯಾಸ ಮಹರ್ಷಿ ಮತ್ತೆ ಅವನಿಗೆ ಉಪದೇಶ ಮಾಡಿ, ಪರಮಾತ್ಮನ ಅನುಸಂಧಾನ ಮಾಡ್ಲಾರ್ದೆ ಬರೇ ಶಾಸ್ತ್ರ ಓದಿದ್ರೆ ಹೆಂಗಾಗ್ತದಂತ. ಹಂಗ ಇಲ್ಲಿ ಗುರು ತತ್ವ ನಿರೂಪಣ ಏನ್ ಹೇಳ್ತಾರ, ಸರ್ವಜ್ಞಾನ ಸುಧಾಂಬೋಧೆ ಕರುಣೈಕ ವಿಭೂಷಣ ಶಾಂಭವೀಯ ಋತಾಂಗಾನಾಂ ಮಹಾತ್ಮ್ಯಾಂ ವಿನಿಬೋಧಯ. ಏನ್ ಹಿಂಗಂದ್ರೆ, ಸರ್ವಜ್ಞಾನವೆಂಬುದು ಒಂದು ಸುಧೆ. ಸುಧೆ ಅಂದ್ರೆ ಅಮೃತ. ಅದನ್ನ ಪೂರ್ಣ ಜ್ಞಾನಾಮೃತವನ್ನು ಬೋಧಿಸುವಲ್ಲಿ ಕರುಣ ರಸದಿಂದ ವಿಶೇಷವಾಗಿ ಶೋಭಿಸುವ ಅನಂತ ರುದ್ರನೇ. ಕರುಣ ರಸದಿಂದ ಬೋಧಿಸಬೇಕು. ಮುಂದೆ ಕೂತು ಪಾಠ ಕೇಳೋರಿಗೆ ಹೆಂಗಾಗಬೇಕು, ಕರುಣ ರಸದಿಂದ ಅಂತಂದ್ರೆ ಮುಂದೆ ಕೂತವ್ರು ಚಂದ ತಿಳ್ಕೊಳ್ಳಿ, ಚಂದ ಕಲೀಲಿ, ಒಂದೊಂದು ಅಕ್ಷರ ಬಿಡಲಾರ್ದಂಗೆ ಕಲೀಲಿ, ಒಂದೊಂದು ಶಬ್ದ ಬಿಡಲಾರ್ದಂಗೆ ಕಲೀಲಿ. ಭಯಂಕರ ಕಾಳಜಿ ಮಾಡಿ ಒಂದು ಚೂರು ಅವರಿಗೆ ಅಜ್ಞಾನ ಅನ್ನೋದು ಉಳಿದಿರಬಾರ್ದು, ಹಾಗೆ ಕಲೀಲಿ ಅನ್ನೋಂಥದ್ದು ಕಾಳಜಿ. ಅದು ಕರುಣಾ ರಸದಿಂದ ವಿಶೇಷವಾಗಿ ಶೋಭಿಸುವ ಅನಂತ ರುದ್ರನೇ. ಶಾಂಭವೀಯ ಋತವೆಂದರೆ ಶಿವದೀಕ್ಷೆ. ಶಾಂಭವೀಯ ಋತ ಅಂದರೆ ಶಿವದೀಕ್ಷೆ. ಅದರ ಅಂಗಗಳೆಂದರೆ ಅಷ್ಟಾವರಣಗಳು. ಅವುಗಳ ಮಹಾತ್ಮ್ಯವನ್ನು ಮನಮುಟ್ಟುವಂತೆ ಬೆಸಸು ಎಂದು ಬೃಹಸ್ಪತಿಯು ಭಿನ್ನವಿಸಿದ. ರುದ್ರನಿಗೆ ಭಿನ್ನವಿಸಿದ. ಸರ್ವಜ್ಞಾದಿಯಪ್ಪ ನೀನು, ಸರ್ವಜ್ಞಾನ ಎಂಬುವ ಸುಧೆಯನ್ನ ಉಳ್ಳವನದಿ ನೀನು. ಅದು ಪೂರ್ಣ ಅಮೃತವನ್ನ ನೀನು ಕರುಣಾರಸದಿಂದ ಬೋಧನೆ ಮಾಡುವಂತ ಶೋಭಾಯಮಾನವಾದ ರುದ್ರ ನೀನು. ಅದಕ್ಕೆ ಶಾಂಭವಿ ಋತ ಅಂತ ಒಂದು ಆದ, ಅದಕ್ಕೆ ಶಿವದೀಕ್ಷೆನೂ ಅಂತಾರೆ. ಅದರ ಅಂಗಗಳೇ ಅಷ್ಟಾವರಣಗಳು. ಈಗ ಅಷ್ಟಾವರಣಗಳ ಮಹಾತ್ಮವನ್ನು ನನಗೆ ಮನ ಮುಟ್ಟುವಂತೆ ತಿಳಿಸು ಅಂತೇಳಿ ಬೃಹಸ್ಪತಿ ಶ್ರೀರುದ್ರರಿಗೆ ಬೇಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡುವಾಗ ಅಷ್ಟಾವರಣಗಳು ದೀಕ್ಷಾ ಅಂಗಗಳು ಎಂಬುದು ಗಮನಾರ್ಹವಾಗಿವೆ. ದೀಕ್ಷೆ ಮಾಡಬೇಕಾದ್ರೆ ಈ ಅಷ್ಟಾವರಣಗಳು ಬೇಕಾಗ್ತವ. ಶಿವದೀಕ್ಷೆ ಇಲ್ಲದೆ ಅಷ್ಟಾವರಣಗಳು ಇಲ್ಲ. ಅದೇ ಹೇಳಿರಲ್ಲ ಮುಂಜಾನೆ ಪಾಠದೊಳಗೆ, ಆಜ್ಞೆಯಿಂದ, ಗುರುವಿನ ಆಜ್ಞೆಲಿಂತಲೇನೆ ಅಷ್ಟಾವರಣಗಳು. ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಎಲ್ಲ ಗುರುವಿನ ಆಜ್ಞೆಯಿಂದ. ಗುರುವಿನ ಆಜ್ಞೆ ಇರಲಾರ್ದೆ ಬಜಾರ್ದಾಗಿಂದ ಲಿಂಗ ತಗೊಂಡು ಖರೀದಿ ಮಾಡಿದ್ರೆ, ಗುರುವಿನ ಆಜ್ಞೆ ಇರಲಾರ್ದೆ ಬಜಾರ್ದಂದು ವಿಭೂತಿ ತಗೊಂಡು ಹಂಗೆ ಹಣಿಗೆ ಹಚ್ಕೊಂಡ್ರ
ಅದರಂಗೆ ಬಜಾರದೊಂದು ತಾಳಿ ಕಟ್ಕೊಂಡು ನಾನು ಸುಮಂಗಲಿ ಅಂತ ಹೇಳ್ದಂಗೆ ಆಗ್ತದೆ ಅಷ್ಟೇ. ಅದಕ್ಕೆ ವೇದೋಕ್ತವಾಗಿ ಒಬ್ಬ ಗುರು ಬೇಕು. ಗುರು ಇಲ್ಲದೆ, ದೀಕ್ಷೆ ಇಲ್ಲದೆ ಅಷ್ಟಾವರಣಗಳು ಇಲ್ಲ. ಶಿವ ದೀಕ್ಷೆ ಇಲ್ಲದೆ ಅಷ್ಟಾವರಣಗಳು ಇಲ್ಲ. ಅಷ್ಟಾವರಣವಿಲ್ಲದೆ ಪಶುಪತಿ ಮತವಿಲ್ಲ. ಅಷ್ಟಾವರಣ ಅದನ್ನು ನಾವು ಸಂಪನ್ನರಾಗಲಿಲ್ಲ ಅಂತಂದ್ರೆ ಪಶುಪತಿ ಮತನೇ ಇಲ್ಲ. ಅಂದರೆ ವೀರಶೈವತ್ವವೇ ಇಲ್ಲ. ಅಷ್ಟಾವರಣ ಇಲ್ಲ ಅಂತಂದ್ರೆ ಪಶುಪತಿ ಮತವಿಲ್ಲ. ಪಶುಪತಿ ಮತ ಅಂತಂದ್ರೆ ವೀರಶೈವತ್ವ. ವೀರಶೈವತ್ವನೂ ಇಲ್ಲ. ಅನಂತ ರುದ್ರ ಗುರು ಕರುಣೈಕ ವಿಭೂಷಣ ಅಂದರೆ ಕೇವಲ ಕಾರುಣ್ಯರಸ ಕರುಣಾಳು ಗುರು. ಜೀವಂತ ಕಾವ್ಯ. ಗುರು ಅಂದ್ರೇನು? ಜೀವಂತ ಕಾವ್ಯ, ಸಜೀವ ಕಾವ್ಯ. ಇದು ಬುಕ್ ಏನದ? ನಿರ್ಜೀವ ಕಾವ್ಯ. ಗುರು ಆದವನು ಅದನ್ನ ತಿಳಿಸಿ ಹೇಳ್ತಾನಲ್ಲ, ಅವನೆಂಥವನು? ಜೀವಂತ ಕಾವ್ಯ. ಅಂತೆಯೇ ಆತನು ಸರ್ವಜ್ಞಾನಾಮೃತವನ್ನು ಕರುಣಿಸುತ್ತಾನೆ ಶಿಷ್ಯನಿಗೆ. ಅಂತೆಯೇ ಆತನ ಆ ಬೋಧ ದಿವ್ಯ, ಭಾವುಕರಿಗೆ ಭಾವ್ಯ. ಆತನು ಬೋಧಿಸುವ ಜ್ಞಾನ ಏಕದೇಶೀಯವಲ್ಲ, ಅದು ಎಲ್ಲವನ್ನು ಒಳಗೊಂಡಂತ ತಿಳಿಯುವು. ಗುರು ಹೇಳಂತದ್ದು ಹೆಂಗದ ಅಂತಂದ್ರೆ ಯಾವಾಗರೆ ಒಂದೇ ರೀತಿ ಹೇಳಂಗಿಲ್ಲ, ಎಲ್ಲವನ್ನ ಒಳಗೊಂಡಂತ ತಿಳಿವು, ಅಖಂಡ ಅರಿವು. ಒಂದನ್ನು ಅರಿತರೆ ಎಲ್ಲವನ್ನು ಅರಿಯಬಹುದು ಅನ್ನಂತ ರೀತಿಯಲ್ಲಿ ಆ ಗುರು ಹೇಳ್ತಿರ್ತಾನ. ಅದನ್ನು ಅರಿತರೆ ಅರಿಯಬೇಕಾದದ್ದು ಬೇರೊಂದು ಇರದು. ಗುರು ಆದವನು ಒಂದು ಸಾರಿ ಒಂದು ತಿಳಿಸಿದ, ಅದನ್ನ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟೆವು ಅಂತಂದ್ರ ಮತ್ತಿನ್ನೊಂದು ತಿಳ್ಕೊಳಕ್ ಅಲ್ಲೇನು ಉಳಿದಿರಂಗಿಲ್ಲ. ಅಂಥದಕ್ಕೆ ಗುರು ಅಂತಾರೆ. ವಿಚಾರ ಸಾಗರ 4ನೇ ತರಂಗ ಮುಗಿದ ಮೇಲೆ ಮತ್ತೆ ಬೇರೆ ಏನಾರ ತಿಳ್ಕೊಳಕ್ ಉಳಿದದೇನ್ರಿ? ಅಲ್ಲಿ ಏನು ಉಳಿದಿಲ್ಲ. ಅಂತ ತತ್ವಜ್ಞಾನ ಕಲಿಸಂತವನಿಗೆ ಗುರು ಸದ್ಗುರು ಅಂತಾರೆ. ಆತನ ಬೋಧ ಬೇರೇನು ಅಲ್ಲ. ಗುರುವಿನ ಬೋಧ ಬೇರೆ ಏನು ಬೋಧ ಇರಲ್ಲ. ಅದು ಶಾಂಭವೀಯ ಋತ ಶಿವದೀಕ್ಷೆನೇ ಆತನ ಬೋಧ. ಅದರಿಂದ ಪರಮಾನಂದ ಪ್ರಾಪ್ತಿ. ಅಂತೆಯೇ ಅದು ಶಾಂಭವೀಯ ಋತ ಶಿವದೀಕ್ಷೆ. ಮತ್ತೆ ಅದೇ ಬಂತಾ ಇಲ್ಲ ಪರಮಾನಂದ ಪ್ರಾಪ್ತಿ, ಮೋಕ್ಷ. ಆದ್ದರಿಂದ ಪೂರ್ಣ ಪ್ರಜ್ಞೆ ಅಂದ್ರೆ ಲಿಂಗ ಪ್ರಜ್ಞೆ ಮತ್ತು ಅಷ್ಟಾವರಣ ಅನುಭೂತಿ. ಅಷ್ಟಾವರಣದಲ್ಲಿ ಜೀವನಕ್ಕೆ ಬೇಕಾದುದು ಎಲ್ಲವೂ ಇದೆ. ನೋಡ್ರಿ, ನಮ್ದು ಜೀವನಕ್ಕೆ ಏನು ಬೇಕು ಅದೆಲ್ಲ ಅಷ್ಟಾವರಣದಾಗ ಅದ. ಶುಭ್ರವಾದ ಸಾಧನ, ಸಾಧ್ಯ, ಸಿದ್ಧಿ ಸರ್ವವೂ ಇದೆ. ಎಲ್ಲನೂ ಅದ. ಜೀವನಕ್ಕೆ ಏನ್ ಬೇಕು ಅದನ್ನೂ ಅದ. ಮತ್ತೆ ಸಾಧ್ಯ, ಸಾಧನ, ಸಿದ್ಧಿ, ಶುಭ್ರತ್ವ ಎಲ್ಲವೂ ಇದೆ ಅದರೊಳಗೆ. ಅಲ್ಲಿ ಯಾವ ದೋಷಗಳಿಗೆ ಇಂಬಿಲ್ಲ, ಸಮಸ್ಯೆನೇ ಇಲ್ಲ. ಯಾವ ದೋಷಗಳಿಗೂ ಇಂಬಿಲ್ಲ, ಕೊರತೆಗೂ ಇಂಬಿಲ್ಲ. ಏನು ಕೊರತೆನೇ ಇಲ್ಲ ಅಲ್ಲಿ. ದೋಷ ಇಲ್ಲ, ಕೊರತೆ ಇಲ್ಲ. ಅವನ್ನು ಸಮರ್ಥ ಸ್ವರೂಪದಲ್ಲಿ ಪಡೆಯಬೇಕಾದರೆ ಸಮರ್ಥ ಶ್ರೀ ಗುರುದೇವನಿಂದ ಶಿವದೀಕ್ಷೆಯನ್ನ ಪಡೆಯಬೇಕು. ಅನಂತ ರುದ್ರನಿಂದ ದೀಕ್ಷೆಯನ್ನು ಪಡೆದು ಬೃಹಸ್ಪತಿಯು ದೀಕ್ಷಾಂಗಗಳಾದ ಅಷ್ಟಾವರಣಗಳ ಮಹಾತ್ಮ್ಯವನ್ನ ಮನವರಿಕೆ ಮಾಡಿಕೊಳ್ಳಲು ಮುಂದಾಗಿದ್ದಾನೆ. ಆತನಿಗೆ ಅನಂತ ರುದ್ರನು ಹೀಗೆ ಹೇಳಿದ್ದಾನೆ. ಇದು ಆಗಮ ವಾಕ್ಯ, ಸಂಸ್ಕೃತದಾಗ ಆದ. ನನಗೆ ಬಂದಂಗ ಓದ್ತೀನಿ, ನೀವು ಕೇಳ್ರಿ. ಅದರ ಕೆಳಗದರ ಅರ್ಥ ಬರ್ದಾರ. ಗುರುರ್ಲಿಂಗಂ ಜಂಗಮಚ್ಚ
ತೀರ್ಥಂ ಚೈವ ಪ್ರಸಾದಕಃ ಭಸ್ಮ ರುದ್ರಾಕ್ಷ ಮಂತ್ರಾಶ್ಚೇತ್ಯ ಅಷ್ಟಾವರಣ ಸಂಜ್ಞೆ ಸಹ ಇಮಾನಿ ಶಿವಭಕ್ತಾನಾಂ ಭವದೋಷತತೆ ಸದಾ ನಿವಾರಣೈಕ ಕಾರ್ಯಾಣಂ ಖ್ಯಾತ ಅನ್ಯಾವರಣ ಅಖ್ಯಾಯ ಅಷ್ಟನಾಮಾದಿ ತಸ್ತ್ವೇಷಾಂ ಸ್ವರೂಪಂ ಮಹಿಮಾಪಿ ಚ ಸಂಗ್ರಹೇಣ ಪ್ರವಕ್ಷ್ಯಾಮಿ ಶೃಣೇಷ್ಟು ಕಾಗ್ರ ಚೇತಸ. ನೋಡ್ರಿ ಎಷ್ಟು ಚಲೋ ಶ್ಲೋಕ ಬರ್ದಾರ. ನಮಗದು ಸಂಸ್ಕೃತ ಬರಲಾರ್ದಕ್ಕೆ ಅರ್ಥ ಆಗಲ್ಲ. ಜೇತೇನಿ ಗುರುಗಳು ಅದಕ್ಕೆ ವಿಶ್ಲೇಷಣೆ ಬರ್ದಾರ, ಅದನ್ನ ಓದಬೇಕು. ಇದರ ಅರ್ಥ ಏನದಪ್ಪ ಅಂತಂದ್ರೆ, ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಭಸ್ಮ ರುದ್ರಾಕ್ಷ ಮಂತ್ರ ಇವು ಅಷ್ಟಾವರಣಗಳು. ಅಷ್ಟಾವರಣ ಎಂಬ ಸಂಜ್ಞೆಗೆ ಒಳಪಟ್ಟಿವೆ. ಅಷ್ಟಾವರಣ ಅನ್ನೋದು ಒಂದು ಶಬ್ದ ಅದಲ್ಲ, ಅದರೊಳಗೆ ಇಷ್ಟ ಅರ್ಥ ಅದ ನೋಡಪ್ಪ ಅಂತ. ಅಷ್ಟಾವರಣ ಅಂದ್ರೆ ಇವೆಲ್ಲ ಗೊತ್ತಿರ್ಬೇಕು ನಿಮಗೆ. ಅಷ್ಟಾವರಣ ಅಂದ್ರೆ ಏನು? ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಭಸ್ಮ ರುದ್ರಾಕ್ಷ ಮಂತ್ರ ಅಂತೇಳಿ ಅಷ್ಟಾವರಣ ಅಂತ ಶಬ್ದ ಬಂದರೆ ಸಾಕು, ಈ ವೀಸು ನಿಮಗೆ ಗೊತ್ತಾಗಬೇಕು. ಆ ಸಂಜ್ಞೆ ಅದು ಸಿಂಬಾಲ್. ಇವು ಶಿವಭಕ್ತರ ಸರ್ವ ಭವದೋಷಗಳನ್ನು ನಿವಾರಿಸುತ್ತವೆ. ಈ ಭವದೋಷಗಳು ಜನನ ಮರಣ, ಅದಕ್ಕೆ ಕಾರಣವಾದಂಥ ಪಾಪ ಪುಣ್ಯ, ಅವುಗಳ ಫಲಗಳಾದ ಸುಖ ದುಃಖ, ಅವುಗಳ ಫಲಗಳಾದ ಜನ್ಮ ಪುನರ್ಜನ್ಮ, ಅವೆಲ್ಲ ನಿವಾರಣೆ ಆಗ್ಬೇಕಂತಂದ್ರೆ ಈ ಅಷ್ಟಾವರಣಗಳು ಬೇಕು. ಇವು ಶಿವಭಕ್ತರ ಸರ್ವ ಭವದೋಷಗಳನ್ನು ನಿವಾರಿಸುತ್ತವೆ. ಇವುಗಳ ಕಾರ್ಯ, ಇವು ಆವರಣ ಹೆಸರಿನಿಂದ ಹೆಸರಾಗಿವೆ. ಇವಕ್ಕೆ ಆವರಣ ಅಂತ ಯಾಕಂತಾರಂದ್ರೆ, ಅಕ್ರಿಯೆ ಅಜ್ಞಾನ ಅನುಭವಗಳಿಲ್ಲದಂತೆ ಮಾಡಿ ಕ್ರಿಯೆ ಜ್ಞಾನಾನುಭವಗಳು ಅಳವಡುವಂತೆ ಮಾಡುತ್ತವೆ. ಅಕ್ರಿಯೆ ಅಂತಂದ್ರೆ ಜಡಬುದ್ಧಿ, ಮಾಡಕ್ಕ ಮನಸ್ಸಿಲ್ಲ, ಎಕಡೆಕಡೋ ಇದ್ರ ಅದನ್ನ ಕ್ರಿಯಾಶೀಲ ಮಾಡ್ತಾವ. ಯಾವುವು? ಅಷ್ಟಾವರಣಗಳು. ಮತ್ತೆ ಅಜ್ಞಾನ, ಪರಮಾತ್ಮನ ಬಗ್ಗೆ ಜ್ಞಾನನೇ ಇಲ್ಲದವನಿಗೆ ಪರಮಾತ್ಮನ ಜ್ಞಾನ ಉಂಟಾಗಂಗ ಇವು ಮಾಡ್ತವ. ಮತ್ತೆ ಅಲ್ಲದೆ ಅನುಭವ, ಬರೇ ಪರಮಾತ್ಮನ ಜ್ಞಾನ ಆದ್ರೂ ಉಪಯೋಗ ಇಲ್ಲ, ಪರಮಾತ್ಮನ ಅನುಭವ ಆಗ್ಬೇಕಲ್ಲ. ಆ ಅನುಭವನು ಈ ಅಷ್ಟಾವರಣಗಳಿಂದ ಆಗ್ತವೆ. ಅನುಭವ, ಜ್ಞಾನ ಮತ್ತು ಕ್ರಿಯೆ. ಅಷ್ಟಾವರಣದಾಗ ಕ್ರಿಯೆಗಳೇ ಮುಖ್ಯ ಅದ. ಕರ್ಮ, ಕೆಲಸ ಮಾಡಬೇಕು, ಪೂಜೆ ಮಾಡ್ಬೇಕಪ್ಪ. ಪೂಜೆ ಮಾಡ್ಬೇಕಾದ್ರೆ ಎಲ್ಲ ತಯಾರಿಗಳೆಲ್ಲ ಮಾಡಬೇಕು ಆಕ್ಟಿವ್ ಆಗಿ. ಅದಕ್ಕೆ ಅಕ್ರಿಯೆ ಅಜ್ಞಾನ ಅನುಭವಗಳಿಲ್ಲದಂತೆ ಮಾಡಿ ಕ್ರಿಯೆ ಜ್ಞಾನಾನುಭವಗಳು ಅಳವಡುವಂತೆ ಮಾಡುತ್ತವೆ. ಮೊದಲಿನಿಂದಲೂ ಆ ಅಷ್ಟಾವರಣಗಳ ಸ್ವರೂಪವನ್ನ ಮಹಿಮೆಯನ್ನ ಸಂಗ್ರಹವಾಗಿ ಅರಿಯಲಾಗುತ್ತದೆ. ಅದಕ್ಕೆ ಮೊದಲಿನಿಂದಲೂ ಇದು ಹೇಳ್ಕೊತ ಬಂದೀವಿ, ಈಗಲೂ ಹೇಳ್ತೀವಿ. ಅದನ್ನ ಚೆನ್ನಾಗಿ ತಿಳಿಸ್ತೀವಿ. ಒಂದೇ ಮನಸ್ಸಿನಿಂದ ಆಲಿಸು, ಏಕಾಗ್ರ ಚಿತ್ತನಾಗಿ ಕೇಳಪ್ಪ, ತಿಳಿಸ್ತೀವಿ ಅಂತ. ಏನ್ ಮಾಡ್ತದಂತ ಹೇಳಿದ್ರು ಈ ಶ್ಲೋಕದೊಳಗ? ಇನ್ಆಕ್ಟಿವ್ ಇದ್ದವ್ರಿಗೆ ಆಕ್ಟಿವ್ ಮಾಡ್ತಾವ, ಜಡ ಇದ್ದವ್ರಿಗೆ ಚೇತನ. ಅವು ನೋಡ್ರಿ, ಪೂಜೆ ಮಾಡ್ಕೊಳ್ಳೋದು ತ್ರಿಕಾಲ ಪೂಜಾನಿಷ್ಠ ಮುದುಕರು ದವಾಖಾನ್ಯಾಗ ಸ್ನಾನ ಮಾಡಬೇಡತ್ತ ಡಾಕ್ಟರ್ ಹೋಗ್ಕೊಂಡ್ರು ಕೇಳಂಗಿಲ್ಲ. ಅವರು ಸ್ನಾನ ಮಾಡ್ತೀವಂತಾರ. ಅವರು ಲಿಂಗ ಪೂಜೆ ಮಾಡ್ಕೊಳ್ಳೋ ಮುದುಕರು ಎಷ್ಟು ಆಕ್ಟಿವ್ ಇರ್ತಾರ ಅವ್ರು ಗೊತ್ತದ? ಆಕ್ಟಿವ್, ಭಾರಿ ಆಕ್ಟಿವ್ ಇರ್ತಾರ ಅವರು. ಅಕ್ರಿಯೆ ಇದ್ದವರು ಆಕ್ಟಿವ್ ಆಗ್ತಾರ, ಅವರು ಇನ್ಆಕ್ಟಿವ್ ಇದ್ದವ್ರು ಆಕ್ಟಿವ್ ಆಗ್ತಾರ. ಮತ್ತೆ ಪರಮಾತ್ಮನ ಜ್ಞಾನ ಗೊತ್ತಿಲ್ಲ ಅಂತಂತ ಇಲ್ಲ, ಅವ್ರಿಗೆ ಪರಮಾತ್ಮನ ಜ್ಞಾನ ಉಂಟಾಗಂಗ್ ಮಾಡ್ತಾವ ಈ ಅಷ್ಟಾವರಣಗಳು. ಮತ್ತೇನ್ ಮಾಡ್ತಾವ? ಪರಮಾತ್ಮನ ಅನುಭವ,
ಆತ್ಮಾನುಭವವನ್ನು ತಂದು ಕೊಡ್ತಾವ ಈ ಅಷ್ಟಾವರಣಗಳು. ಹೀಗಾಗಿ ಇವಕ್ಕ ಆವರಣಗಳು ಅಂತ ಯಾಕಂತಾರಂದ್ರೆ ಈ ಕಾರಣಕ್ಕಂತ. ಇನ್ಆಕ್ಟಿವ್ ಇದ್ದದ್ದು ಆಕ್ಟಿವ್ ಮಾಡ್ತಾವ, ಪರಮಾತ್ಮನ ಅನುಭವ ತಂದು ಕೊಡ್ತಾವ, ಪರಮಾತ್ಮನ ಜ್ಞಾನವನ್ನು ತಂದು ಕೊಡ್ತಾವ. ಅದಕ್ಕೆ ಇವಕ್ಕ ಆವರಣ ಎನ್ನುವ ಹೆಸರಿನಿಂದ ಫೇಮಸ್ ಆಗ್ಯಾವ. ಅದಕ್ಕೆ ಏನು ಈ ವಿಷಯ ಯಾವಾಗೇ ಇರಲಿ, ಯಾರೇ ಇರಲಿ, ಎಲ್ಲೇ ಹೇಳ್ತಿದ್ರಂದ್ರೆ ಮನಸ್ಸು ಕೊಟ್ಟು ಕೇಳಬೇಕು. ಅಷ್ಟಾವರಣ ನಮ್ಮ ಯಾರಿಗೆ ಈ ಶಿವಭಕ್ತರಿಗೆ ಅತಿ ಮುಖ್ಯವಾದ ವಿಷಯ, ತಿಳ್ಕೊಳ್ಳಲೇಬೇಕಾದ ವಿಷಯ. ಮುಂದೆ ಇನ್ನೂ ಒಂದು ಶ್ಲೋಕ ಹೇಳ್ತಾರೆ, ಗುರುತತ್ವ ಗುರುಸತ್ವ. ಗುರುತತ್ವ ಗುರುಸತ್ವ. ಏನಿದು ಗುರುತತ್ವ ಗುರುಸತ್ವ ಅಂತಂದ್ರ ಮೋಕ್ಷಸ್ಯ ದೀಕ್ಷಾ ಸಂಪ್ರಾಪ್ತೈ ಗುರುಹು ಸ್ಯಾನ್ಮೂಲ ಕಾರಣಂ ನ ವಿನಾ ಗುರುಣಾ ಸಿದ್ಧೈ ಸಾಧನಾನಿ ಭವಂತ್ಯಲಂ ಶಿಷ್ಯಸ್ತು ಶಿಕ್ಷಣೀಯತ್ವಾದ್ ಗುರುರ್ಗೌರವ ಕಾರಣಂ ತಸ್ಮಾತ್ ಸರ್ವ ಪ್ರಯತ್ನೇತ್ ಗುರುರ್ಗೌರವ ಮಾಚರೇತ್. ಏನ್ ಹಿಂಗಂದ್ರ ಅಂತಂದ್ರೆ ಜಯಚನ್ಯವರ ವಿಶ್ಲೇಷಣೆ, ಮೋಕ್ಷವನ್ನು ಉಂಟು ಮಾಡುವ ದೀಕ್ಷೆಯ ಪ್ರಾಪ್ತಿಗೆ ಗುರುವೇ ಮೂಲ ಕಾರಣ. ಮೋಕ್ಷ ಬೇಕು ಅಂದ್ರೆ ದೀಕ್ಷೆ ಪಡ್ಕೋಬೇಕು, ದೀಕ್ಷೆ ಪಡ್ಕೋಬೇಕಂದ್ರೆ ಅದಕ್ಕೆ ಮೂಲ ಗುರು ಬೇಕು. ಗುರುವಿಲ್ಲದೆ ಸಾಧನೆಗಳು ಇಲ್ಲ, ಸಾಧನೆಗಳಿಲ್ಲದೆ ಸಿದ್ಧಿಗಳು ಇಲ್ಲ. ಗುರುವಿನ ಆಜ್ಞೆ ಇರಲಾರ್ದೆ ಮಾಡಿದರೆ ಯಾವುದು ಸಾಧನೆ ಅನ್ನಿಸ್ಕೊಳ್ಳಂಗಿಲ್ಲ, ಆ ಸಾಧನೆ ಮಾಡಲಿಲ್ಲ ಅಂದ್ರೆ ಯಾವುದು ಸಿದ್ಧಿ ಇಲ್ಲ. ಸಾಧನೆಗಳು ಸಿದ್ಧಿಯನ್ನು ಪಡೆಯುವುದಿಲ್ಲ ಎಂದು ಹೇಳಿದರೆ ಸಾಕು, ಗುರು ಹಿರಿಮೆಯ ಅರಿಮೆಯಾಗುತ್ತದೆ. ಸಾಧನೆಗಳು ಸಿದ್ಧಿಯನ್ನು ಪಡೆಯುವುದಿಲ್ಲ ಎಂದರೆ ಗುರು ಅರಿಮೆಯ. ಶಿಷ್ಯನಿಗೆ ಶ್ರೀ ಗುರು ಬರೀ ದೀಕ್ಷೆಯನ್ನು ಮಾಡಿ ಬಿಡುವುದಿಲ್ಲ, ಜೊತೆಗೆ ಶಿಕ್ಷಣವನ್ನು ಕೊಡುತ್ತಾನೆ. ದೀಕ್ಷಾ ಗುರುವಾದಂತೆ ಶಿಕ್ಷಾ ಗುರು ಆಗುತ್ತಾನೆ. ಇದರಿಂದ ಗುರು ಗೌರವ ಕಾರಣನಾಗಿದ್ದಾನೆ. ಏನದಪ್ಪ ಅಂತಂದ್ರೆ ಸಾಧನೆ ಇಲ್ಲ, ಸಿದ್ಧಿ ಇಲ್ಲ, ಬರೀ ದೀಕ್ಷಾ ಕೊಟ್ಟು ಆದ್ರೆ ಗುರು ಆಗಂಗಿಲ್ಲ. ದೀಕ್ಷಾ ಗುರು ಏನಾಗಬೇಕು? ಶಿಕ್ಷಾ ಗುರು ಆಗ್ಬೇಕು. ಅದಕ್ಕೆ ಸಿದ್ಧಿ ಪಡೆಯಂಗಿಲ್ಲ, ಸಾಧನೆ ಮಾಡಂಗಿಲ್ಲ ಅಂತಂದ್ರ ಗುರುವಿನ ಹಿರಿಮೆ ಏನಾಗ್ತದ? ಅರಿಮೆ ಅಂತಂದ್ರ ಹಾಫ್ ಕೆಲಸ ಮಾಡಿದಂಗ ಆಗ್ತದ ಅಂತ. ಅರ್ಧಂಬರ್ಧ ಬರೀ ದೀಕ್ಷೆ ಕೊಟ್ಟು ಕೈ ಬಿಟ್ರ ಹೌದಾ? ಇಲ್ಲ. ದೀಕ್ಷಾ ಗುರು ಶಿಕ್ಷಾ ಗುರುನು ಆಗ್ಬೇಕಾ ಬೇಡ? ನಿಮ್ಗೆ ಏಟ್ ಮಂದಿ ದೀಕ್ಷೆ ಕೊಟ್ಟಾರ, ಅವ್ರು ಯಾರ ಶಿಕ್ಷಾ ಗುರುಗಳು ಆಗ್ಯಾರ ನೋಡ್ರಿ. ನಾ ಗುರುಗಳ ಬಲ್ಲಿ ದೀಕ್ಷೆ ತಗೊಂಡಿನಿ, ಗುರುಗಳ ಬಲ್ಲಿ ದೀಕ್ಷೆ ತಗೊಂಡಿದಪ್ಪ, ಗುರುವಿನ ಶಿಷ್ಯ ಆಗಿನಿ, ಗುರು ಪುತ್ರ ಆಗಿನಿ ಅಂತಾರ. ಪುತ್ರ ಆದ್ಮೇಲೆ ಪಿತೃ ಎಲ್ಲೋ ಏನ? ದೀಕ್ಷೆ ಕೊಟ್ಟ ಗುರು ದೇಶ ಪಾಲಾಗಿ ವಾದ, ದೀಕ್ಷೆ ತಗೊಂಡ ಶಿಷ್ಯ ದಿಕ್ಕು ಪಾಲಾಗಿ ವಾದ. ಹಂಗಾಗ್ಯದ. ಅದಕ್ಕೆ ಶಿಕ್ಷಾ ಗುರು ಸರಿಯಾಗಿ ಕೆಲಸ ಮಾಡ್ಲಾರ್ದಕ್ಕ ಸಮಾಜದೊಳಗ ಜನರಿಗೆ ಈ ಸಾಹಿತ್ಯದ ಜ್ಞಾನ ಇಲ್ಲದಕ್ಕ ಏನಾಗ್ಯದ? ತಮ್ಮ ಧರ್ಮದ ಮಹಿಮೆ ಏನು ಅಂತ ಗೊತ್ತಿಲ್ಲದಕ್ಕ ಅವು ಏನಾಗ್ಯಾವ? ಯಾರ್ಯಾರಿಗೋ ಆಕರ್ಷಣೀಯವಾಗಿ ಎಲ್ಲೆಲ್ಲೇ ಹೋಗಿ ಕುಂದಿರ್ಲಕತ್ತವ. ಇದು ದೊಡ್ಡ ಕರ್ಮ. ಅದಕ್ಕೆ ಶಿಷ್ಯನಿಗೆ ಶ್ರೀ ಗುರು ಬರೀ ದೀಕ್ಷೆಯನ್ನು ಮಾಡಿ ಬಿಡುವುದಿಲ್ಲ, ಜೊತೆಗೆ ಶಿಕ್ಷಣವನ್ನು ಕೊಡುತ್ತಾನೆ. ದೀಕ್ಷಾ ಗುರುವಾದಂತೆ ಶಿಕ್ಷಾ ಗುರು ಆಗುತ್ತಾನೆ. ಇದರಿಂದ ಗುರು ಗೌರವ ಕಾರಣನಾಗಿದ್ದಾನೆ. ಶಿಕ್ಷಣ ಕೊಟ್ಟದಕ್ಕೆ ಅವನಿಗೆ ಗೌರವ ಕೊಡಬೇಕಾಗ್ತದೆ, ಬರೀ ದೀಕ್ಷೆ ಕೊಟ್ಟು ಬಿಟ್ರೆ ಆಗಂಗಿಲ್ಲ. ಆದ್ದರಿಂದ ಸ್ವಪ್ರಯತ್ನದಿಂದ ಗುರುವಿಗೆ ಗೌರವವನ್ನು ನೀಯಬೇಕು. ಚಲೋ ಮನಸ್ಸಿಲಿಂತ ಗುರುವೇ ನೀನು ನನಗ ಶಿಕ್ಷಣ ಕೊಟ್ಟಿದಿ ಅಂತೇಳಿ ಆ ಗುರುವಿಗೆ ಏನ್ ಮಾಡಬೇಕು? ಗೌರವ ಕೊಡಬೇಕು. ದೀಕ್ಷೆ ಶಿಕ್ಷೆಗಳಿಂದ
ಏನ್ ಸಿಗ್ತದ? ಮೋಕ್ಷ ಪ್ರಾಪ್ತಿ ಸಾಧ್ಯ. ಏನು ಶಬ್ದಗಳು ಯಪ್ಪ ಇವು! ದೀಕ್ಷೆ ಶಿಕ್ಷೆಗಳಿಂದಲೇ ಮೋಕ್ಷ ಪ್ರಾಪ್ತಿ ಸಾಧ್ಯ. ದೀಕ್ಷೆನೂ ಬೇಕು, ಶಿಕ್ಷೆನೂ ಬೇಕು. ಅವೆರಡೂ ಇದ್ರೆ ಮೋಕ್ಷ ಪ್ರಾಪ್ತಿ ಸಾಧ್ಯ. ಇದನ್ನು ಒದಗಿಸುತ್ತಾನೆ ಗುರು. ಮೋಕ್ಷ ಒದಗಿಸ್ತಾನೆ ಗುರು, ಬಿಡಂಗಿಲ್ಲ. ಆದ್ದರಿಂದ ಗುರು ದೀಕ್ಷಾ, ಶಿಕ್ಷಾ, ಮೋಕ್ಷ ಇದೆಲ್ಲ ಗುರುವಾಗಿ ಪರಿಣಮಿಸುತ್ತಾನೆ. ಇವು ಪರಿವಿಡಿದು ಶಿಷ್ಯನ ತ್ರಿವಿಧಾಂಗಗಳಿಗೆ ಉಂಟಾಗುತ್ತವೆ. 3 ಅಂಗಗಳಿಗೆ ಉಂಟಾಗ್ತವ. ಏನವು? ಇವುಗಳಿಂದ ತ್ರಿವಿಧ ತನುಗಳು ತ್ರಿವಿಧ ಅಂಗಗಳಾಗುತ್ತವೆ. ತನುಗಳು ಯಾವುವು? ಸ್ಥೂಲ, ಸೂಕ್ಷ್ಮ, ಕಾರಣ. ಇವು ಅಂಗ ಆಗಬೇಕು. ಅಂಗ ಆದ್ರೆ ಮುಂದೆ ಲಿಂಗ ಆಗ್ತಾವ. ತ್ರಿವಿಧ ತನುಗಳು ಅದಾವ, ಎಲ್ಲರಿಗೆ ಅದಾವ. 3 ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಎಲ್ಲರಿಗೆ ಅದಾವ. ಈ 3 ಶರೀರಗಳು ಏನಾಗಬೇಕು? ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಆಗಬೇಕು. ತ್ಯಾಗಾಂಗ ಇಷ್ಟಲಿಂಗ ಧಾರಣೆ ಆಗ್ತದ. ಇವು ಭೋಗಾಂಗಕ್ಕೆ ಪ್ರಾಣಲಿಂಗ ಧಾರಣೆ, ಯೋಗಾಂಗಕ್ಕೆ ಭಾವಲಿಂಗ ಧಾರಣೆ. ಅದು ಮುಂದೆ ಹೇಳ್ತಾರೆ. ಅದಕ್ಕೆ 3 ತನುಗಳು ಏನಾಗ್ತವ? 3 ಅಂಗಗಳಾಗ್ತವ. ತ್ರಿವಿಧ ಅಂಗಗಳು, ತ್ರಿವಿಧ ತನುಗಳು ತ್ರಿವಿಧ ಅಂಗಗಳಾಗುತ್ತವೆ. ತ್ರಿವಿಧ ಆತ್ಮರು ತ್ರಿವಿಧ ಲಿಂಗಗಳಾಗುತ್ತಾರೆ. ಶಿಷ್ಯನು ಲಿಂಗಿಯಾಗುತ್ತಾನೆ. ದೇಹ ಭಾವದಿಂದ, ದೇಹ ಮೋಹದಿಂದ ಮುಕ್ತನಾಗುತ್ತಾನೆ. ಕ್ರಿಯೆ, ಜ್ಞಾನ, ಅನುಭವಗಳ ಶಿಕ್ಷಣವನ್ನು ಪಡೆಯುತ್ತಾನೆ. ಕ್ರಿಯೆಯಲ್ಲಿ ತ್ಯಾಗಾಂಗ, ಜ್ಞಾನ ಭೋಗಾಂಗ, ಅನುಭವ ಯೋಗಾಂಗ. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಕ್ರಿಯೆ, ಜ್ಞಾನ, ಅನುಭವ. ತ್ಯಾಗಾಂಗ, ಭೋಗಾಂಗ, ಯೋಗಾಂಗ. ಇವೆಲ್ಲ ಒಂದೊಂದು ಕನೆಕ್ಟೆಡ್ ಅದಾವು. 36 ತತ್ವಗಳಿಗೆ ಹೇಗೆ ಶಿವನು ಮೂಲನೋ ಹಾಗೆ ದೀಕ್ಷಾ ಅಂಗಗಳಾದ ಅಷ್ಟಾವರಣಗಳಿಗೆ ಶ್ರೀ ಗುರುವೇ ಮೂಲ. ಅಷ್ಟಾವರಣಗಳಿಗೆ ಶ್ರೀ ಗುರು ಲಂಬನ. ಅಷ್ಟಾವರಣಗಳು ಶ್ರೀ ಗುರುವನ್ನೇ ಅವಲಂಬಿಸಿವೆ. ಶ್ರೀ ಗುರುನೇ ಆಧಾರ. 36 ಬ್ರಹ್ಮಾಂಡದೊಳಗಿರುವ 36 ತತ್ವಗಳಿಗೆ ಆ ಪರಮಾತ್ಮ ಹೆಂಗ ಮೂಲ ಆಧಾರದನ, ಈ ಅಷ್ಟಾವರಣಗಳಿಗೆ ಗುರುನೇ ಮೂಲ. ಶ್ರೀ ಗುರು ಶಿಷ್ಯನಲ್ಲಿ ಸಂವಿತ್ ಪ್ರಕಾಶವಾದ ಪ್ರಾಣಲಿಂಗವನ್ನು, ಸದ್ಭಾವ ಪ್ರಕಾಶವಾದ ಭಾವಲಿಂಗವನ್ನು, ಸತ್ ಕ್ರಿಯಾಶೀಲವಾದ ಈ ಕ್ರಿಯಾಲಿಂಗ ಅಂದ್ರೆ ಇಷ್ಟಲಿಂಗವನ್ನು ಕರುಣಿಸುತ್ತಾನೆ. ಸಂವಿತ್ ಪ್ರಕಾಶ, ಸದ್ಭಾವ ಪ್ರಕಾಶ, ಸತ್ ಕ್ರಿಯಾಶೀಲ. ಸಂವಿತ್ ಪ್ರಕಾಶ ಅಂತಂದ್ರೆ ಪರಮಾತ್ಮನ ಅನುಭವ. ಸದ್ಭಾವ ಪ್ರಕಾಶ ಅಂದ್ರೆ ಪರಮಾತ್ಮನ ಜ್ಞಾನ. ಸತ್ ಕ್ರಿಯಾಶೀಲ ಅಂತಂದ್ರೆ ಪರಮಾತ್ಮನ ಕ್ರಿಯೆ, ಪೂಜೆ, ಪಾಠ, ಕಾಯಕ, ದಾಸೋಹ ಅವೆಲ್ಲ ಅದ್ರಾಗ ಬರ್ತಾವ. ಹಿಂಗಾಗಿ 36 ತತ್ವಗಳಿಗೆ ಹೇಗೆ ಶಿವನು ಮೂಲನೋ ಹಾಗೆ ದೀಕ್ಷಾಂಗಗಳಾದ ಅಷ್ಟಾವರಣಗಳಿಗೆ ಶ್ರೀ ಗುರುವೇ ಮೂಲ. ಶ್ರೀ ಗುರು ಶಿಷ್ಯನಲ್ಲಿ ಸಂವಿತ್ ಪ್ರಕಾಶವಾದ ಪ್ರಾಣಲಿಂಗವನ್ನು, ಸದ್ಭಾವ ಪ್ರಕಾಶಕವಾದ ಭಾವಲಿಂಗವನ್ನು, ಸತ್ಕ್ರಿಯಾಶೀಲವಾದ ಇಷ್ಟಲಿಂಗವನ್ನು ಕರುಣಿಸುತ್ತಾನೆ. ಶಿವ ಶಕ್ತಿಯನ್ನ, ಶಿವ ಭಕ್ತಿಯನ್ನ ಸಮನಿಸುತ್ತಾನೆ. ಇವ ಅಂಗನಾಗಿ ಏನ್ ಮಾಡ್ತಾನ? ಶಿವಭಕ್ತಿಯನ್ನ ಮಾಡ್ತಾನ. ಲಿಂಗದಲ್ಲಿ ಏನದ? ಶಿವಶಕ್ತಿ ಅದ. ಆ ಶಿವಭಕ್ತಿಯನ್ನ ಶಿವಶಕ್ತಿಯಲ್ಲಿ ಸಮನಿಸುತ್ತಾನೆ. ಭವಿತನವನ್ನ ಬಿಡಿಸಿ ಭಕ್ತನನ್ನಾಗಿಸುತ್ತಾನೆ. ಮಹೇಶನನ್ನಾಗಿಸುತ್ತಾನೆ. ಪ್ರಸಾದಿಯನ್ನಾಗಿಸುತ್ತಾನೆ. ಲಿಂಗದೊಡನೆ ಮಂಗಳ ಮಂತ್ರವನ್ನ, ಕಾರುಣ್ಯ ಪ್ರಸಾದವನ್ನು ಕರುಣಿಸುತ್ತಾನೆ. ಗುರುದೀಕ್ಷೆ ಇಲ್ಲದೆ ಭಕ್ತತ್ವ ಬಾರದು. ಭಸ್ಮ, ರುದ್ರಾಕ್ಷ, ಮಂತ್ರ ಸಾಧನಗಳು ಬಾರವು.
ಪಾದೋದಕ ಪ್ರಸಾದಗಳ ಸಿದ್ಧಿಗಳು ಸಮನಿಸವು. ಶ್ರೀ ಗುರು ಶಿಷ್ಯನಿಗೆ ಪ್ರತ್ಯಕ್ಷ ಶಿವನಾಗಿ ಪರಿಣಮಿಸುತ್ತಾನೆ. ಅದಕ್ಕೆ ಗುರುವಿನ ವೈಭವವನ್ನ ಹೇಳ್ಕೋತ ಹೋಗ್ತಾ ಇದ್ದಾರೆ. ಟೈಮ್ ಆಗ್ಯದ, ಸಾಕು ಮಾಡಮು. ಇದ್ರ ಮುಂದಿನ ಭಾಗ ಮತ್ತೆ ನಾಳೆ ಏನಿರ್ತದಲ್ರಿ? ನಾಳೆ ಶುಕ್ರವಾರ, ನಾಳೆ ಸಂಗೀತದಲ್ರಿ? ಆಯ್ತು. ಏನ್ರಿ 5 ತನ ಅಷ್ಟೇ ತಗೋತಾರ? ನಾವು 5ಕ್ಕೆ ಕಂಟಿನ್ಯೂ ಮಾಡ್ಬೋದು. ಇದು 5 ಮೇಲೆ 5:05ವರೆಗೆ ಬರ್ತೀವಿ ನಾವು. ಅದು ಮುಗಿನ ಸಂಗೀತಕ್ಕೆ ಯಾರ್ಯಾರು ಜಾಯ್ನ್ ಆಗ್ತೀರಿ ಆಗ್ರಿ. ಸಂಗೀತ ಮುಗಿದ್ಮೇಲೆ ಮತ್ತೆ ಚಂದ್ರ ನೀವೇನ್ ಪ್ರಾಕ್ಟೀಸ್ ಅದು ಏನ್ ಮಾಡಂಗಿಲ್ಲ ಸಂಗೀತ ಮುಗಿದ್ಮೇಲೆ? ಹಂಗ ನೋಡ್ರಿ, ಗುರುವಿನ ವಿಷಯ ಕೇಳ್ಬೇಕಂತ ಇಂಟ್ರೆಸ್ಟ್ ಬರ್ಲಿಕ್ಕತ್ತದಲ್ಲ ಇದು. ಭಾರಿ ಪವರ್ಫುಲ್ ಅವ ನೋಡ್ರಿ ವಾಕ್ಯಗಳು. ಅದ ರೆಕಾರ್ಡಿಂಗ್ಸ್ ಕೇಳ್ರಿ. ಇದು ಬುಕ್ ಜೆರಾಕ್ಸ್ ಮಾಡಿ ಎಲ್ಲರಿಗೂ ಕೊಡ್ಬೇಕನ್ನ ಅನ್ಸ್ಲಕತ್ತದ. ಬಹಳ ಮುತ್ತಿನಂಗ ಪೋಣಿಸ್ಯಾರ ಮಾತುಗಳು. ಬಹಳ ಚಂದ. ಏನ್ರಿ ಸಂಗೀತ ಇರ್ತದ? ಸಂಗೀತಕ್ಕೆ ಜಾಯ್ನ್ ಆಗ್ರಿ. ನಾಳೆ 4 ಗಂಟೆಗೆ ಸಂಗೀತ ಇರ್ತದ. 5 ಗಂಟೆಗೆ ಅದೇ 5:15ಕ್ಕೆ ನಮ್ಮದು ಇದು ಚಾಲು ಆಗ್ತದ. ಏನಿದು ಚಂದ್ರಜ್ಞಾನ ಆಗಮ. ಡೈಲಿ ಇರ್ತದ 4 ಗಂಟೆ. ಒಂದಿನ ಬೇರೆ ಬೇರೆ ವೆರೈಟಿ ಇರ್ತಾವ ಅಷ್ಟೇ. ನಮ್ದು ಒಂಥರ ರಂಗಮಂದಿರ ಇದ್ದಂಗ ಅದ. ಯಾವಾಗ ಏನೇನು ಶೋಗಳು ನಡೀತಿರ್ತಾವ ಹಂಗೆ. ಎಲ್ಲರಿಗೂ ಜೀವ ತಿನ್ನೋದೇ ಒಂದ್ ಕೆಲಸ. ನಮಗೆ ಜೀವ ಹೋಗಿ ಶಿವ ಮಾಡ್ಬೇಕಂತ ಡಿಸೈನ್ ಮಾಡ್ತಿರ್ತೀವಿ ಕೆಲಸಗಳು. ಸಂಗೀತ ಕಾರ್ಯಕ್ರಮ ಅಟೆಂಡ್ ಆಗ್ರಿ, ಕಲಿಸ್ತಾರ, ಕಲೀರಿ. ವಚನಗಳು, ಅವು ಹಾಡುಗಳು ಬಹಳ ವೈಭವದ ಸಂಗೀತದ್ದು ಬೆಂಗಳೂರಾಗ ಬಂದು ಕಲಿಸ್ತಾರ. ಓಕೆ, ಶರಣಾರ್ಥಿ ಎಲ್ಲರಿಗೂ. ಪರಮಾನಂದ ಪ್ರಾಪ್ತಿ ಭವ. ಏನ್ರಿ? ಇದು ರೆಕಾರ್ಡಿಂಗ್ ಕಳಿಸ್ತೇವಲ್ಲ, ಆಮೇಲೆ ಕೂತು ಕೇಳ್ರಿ. ಏನಾರ ಮಿಸ್ ಆಗಿದ್ದು ಮತ್ತೊಂದ್ಸರಿ. ಮತ್ತೆ ಎಲ್ಲ ನಿಮ್ಗೆ ಪ್ಯಾಕಿಂಗ್ ಐಟಮ್ಗಳು ಎಲ್ಲ ಪ್ಯಾಕ್ ಮಾಡಿ ಕೇಳಕ್ಕೆ ಎಲ್ಲಾನು ವ್ಯವಸ್ಥೆ ಅದ. ಆರಾಮ್ ಕೇಳ್ರಿ. ಎಲ್ಲ ಕೇಳ್ರಿ, ಆರಾಮ್ ಕೇಳ್ರಿ. ಒಳ್ಳೇದಲ್ಲ. ಎಲ್ಲರಿಗೂ ಶರಣಾರ್ಥಿ. ಮತ್ತೆ ರಾತ್ರಿ 8:30 9ಕ್ಕೆ ಸೇರೋಣ. ಆಯ್ತು. ಜಗದ್ಗುರುಗಳು ಹೋದ್ರೆ ಊರಿಗೆ ಇವತ್ತು ಮಧ್ಯಾಹ್ನ. ಇವತ್ಲಿಂತ ಮತ್ತೆ ರಾತ್ರಿ ನಿಮಗೆ ನಮ್ ಕಾಟ ಶುರು 9:30. ನಮ್ಮದು ಪಾಠ ಎಲ್ಲ ನಮ್ಮದು ಕಾಟ.